ಜೈ ಭಾರತ್ ವಂದೇ ಮಾತರಂ. ಈ ಸೋಷಿಯಲ್ ಮೀಡಿಯಾದಲ್ಲಿ ಫಂಡ್ ಕಾವೇರಿ ಇಂಜಿನ್ ಟ್ರೆಂಡ್ ಆಗುತ್ತಿದೆ. ಭಾರತದಲ್ಲಿ ಸ್ವದೇಶೀಯವಾಗಿ ಈ ಯುದ್ಧ ವಿಮಾನಗಳನ್ನು ಕೂಡ ನಾವು ತಯಾರಿಸುತ್ತಿದ್ದೇವೆ. ಆದರೆ ಅದಕ್ಕೆ ಬೇಕಾಗಿರುವಂತಹ ಅದರ ಹೃದಯ ಅಂದರೆ ಇಂಜಿನ್ ನಮ್ಮ ಬಳಿ ಇಲ್ಲ. ಇದನ್ನು ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡುತ್ತಿದ್ದೀವಿ. ಭಾರತ ತನ್ನದೇ ಆದ ಈ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ನಿರ್ಮಿಸುತ್ತಿದೆ. ಅದರ ಹೆಸರೇ ಅಮ್ಕ ಅಂದರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಆದರೆ ಇದಕ್ಕೆ ಬೇಕಾಗಿರುವ ಇಂಜಿನ್ ಅನ್ನು ಬೇರೆ ರಾಷ್ಟ್ರಗಳಿಂದ ತಯಾರಿಸಲು ಮುಂದಾಗುತ್ತಿದ್ದೇವೆ. ಈ ಫಾರಿನ್ ರಾಷ್ಟ್ರಗಳು ಕೂಡ ಹಾಗೇನೆ ಇಂಜಿನ್ ಕೊಡಲು ನಾವು ಸಿದ್ಧವಿದೆ ಅಂತ ಮುಂದೆ ಬರುತ್ತಿದೆ. ಇಲ್ಲಿ ಭಾರತೀಯರು ಹಾಗೂ ಭಾರತದ ಜನರು ತುಂಬಾ ಸ್ವಾಭಿಮಾನಿಗಳು. ಇಲ್ಲಿ ತಮ್ಮದೇ ಆದ ಒಂದು ಇಂಜಿನ್ ಬೇಕು ಅಂತ ಬಯಸುತ್ತಿದ್ದಾರೆ. ಎಷ್ಟು ಸಮಯ ಅಂತ ಈ ಬೇರೆ ರಾಷ್ಟ್ರಗಳಿಂದ ಈ ಇಂಜಿನ್ ಅನ್ನು ತರಿಸಬಹುದು? ಈ ರಾಷ್ಟ್ರದ ಜನರಲ್ಲಿ ಈ ಕಾವೇರಿ ಇಂಜಿನ್ಗೆ ಫಂಡ್ ಮಾಡುವಂತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತಿದೆ. 1986ರಲ್ಲಿ ಇದರ ಇಂಜಿನ್ ಕೆಲಸ ಶುರುವಾಗುತ್ತೆ. ಈ ಲೈಟ್ ವೇಟ್ ಏರ್ಕ್ರಾಫ್ಟ್ಗೆ ತನ್ನದೇ ಆದ ಸ್ವಂತ ಇಂಜಿನ್ ಅನ್ನು ಭಾರತ ಹೊಂದಲು ಬಯಸುತ್ತಿತ್ತು. 1996ರಲ್ಲಿ ಮೊದಲ ಬಾರಿಗೆ ಈ ಕಾವೇರಿ ಇಂಜಿನ್ ಅನ್ನು ಪರೀಕ್ಷಿಸಲಾಯಿತು. ಆಗ ಅಲ್ಲಿ ವಿಫಲಗೊಳ್ಳುತ್ತೆ. ನಂತರ ಈ ಡೆವಲಪ್ಮೆಂಟ್ ವೇಗ ಸ್ವಲ್ಪ ಕುಂಠಿತವಾಗುತ್ತೆ. ಆ ಸಂದರ್ಭದಲ್ಲಿ 1999ರಲ್ಲಿ ಭಾರತ ಪೋಖ್ರಾನ್ ಎಂಬ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡುತ್ತೆ. ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತದ ಮೇಲೆ ಕೆಲವೊಂದು ಸ್ಯಾಂಕ್ಷನ್ ಹಾಕಲಾಗುತ್ತೆ. ಹೀಗಾಗಿ ಈ ಇಂಜಿನ್ನ ಪ್ರಗತಿ ಏನಿದೆ ಸ್ವಲ್ಪ ಕುಂಠಿತವಾಗುತ್ತೆ. ಇನ್ನು 2000ರ ದಶಕದಲ್ಲಿ ಭಾರತ ತನ್ನದೇ ಆದ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಅನ್ನು ಅಭಿವೃದ್ಧಿಪಡಿಸಲು ಮುಂದಾಗುತ್ತೆ. ಅದಕ್ಕೆ ಭಾರತದ ಇಂಜಿನ್ ಬಳಸಬೇಕೆಂಬುದು ಒಂದು ಬಯಸುತ್ತಿದ್ದರು. ಎಷ್ಟೇ ಸಂಶೋಧನೆ ನಡೆಸಿದ್ರೂ ಕೂಡ ಈ ಪರೀಕ್ಷೆ ಸಂದರ್ಭದಲ್ಲಿ ಈ ಕಾವೇರಿ ಇಂಜಿನ್ ವಿಫಲಗೊಳ್ಳುತ್ತಿತ್ತು. ಮತ್ತೊಂದು ಕಡೆ ಈ ತೇಜಸ್ ಫೈಟರ್ ಜೆಟ್ನ ಕೆಲಸ ಕೂಡ ಭರದಿಂದ ಸಾಗುತ್ತಿತ್ತು. ಕೊನೆಗೂ ಈ ಫೈಟರ್ ಜೆಟ್ ರೆಡಿ ಆಗುತ್ತೆ. ಇಂಜಿನ್ ಮಾತ್ರ ರೆಡಿ ಆಗಿರುವುದಿಲ್ಲ. ಈ ತೇಜಸ್ಗೆ F404 IN-20GE ಎಂಬ ಇಂಜಿನ್ ಅನ್ನು ಅಳವಡಿಸಲಾಗುತ್ತೆ. ಈ ಕಾವೇರಿ ಇಂಜಿನ್ನ ಕೆಲಸವು ಭರದಿಂದ ಸಾಗುತ್ತೆ. ಕಾವೇರಿ ಈಗ ಡ್ರೈ ವೇರಿಯಂಟ್ ಅಂದರೆ ಒಣ ಕಾವೇರಿ ಇಂಜಿನ್ ಆಗಿ ತಯಾರಾಗುತ್ತಿದೆ. ಇನ್ನು ಭವಿಷ್ಯದಲ್ಲಿ ಯಾವುದೇ ಏರ್ಕ್ರಾಫ್ಟ್ ಮಾಡೋದಿದ್ರೂ ಅದು ಸ್ಟೆಲ್ತ್ ಆಗಿರುತ್ತೆ. ಯಾವುದೇ ರಡಾರಿಗೂ ಕೂಡ ಕಣ್ಣಿಗೆ ಕಾಣದೆ ಸಿಗದಾಗಿರುವುದು. ಅದು ಡ್ರೋನ್ ಇರ್ಬೋದು ಹಾಗೂ ಫೈಟರ್ ಜೆಟ್ ಇರ್ಬೋದು. ಆ ಮಾದರಿಯಲ್ಲಿ ಈ ಇಂಜಿನ್ ಅನ್ನು ತಯಾರಿಸಲಾಗುತ್ತೆ. ಇದನ್ನು ತಯಾರಿಸಲು ಯಾಕೆ ಇದುವರೆಗೆ ಸ್ವಲ್ಪ ಹಿನ್ನಡೆ ಆಗಿದೆ ಎಂದರೆ, ಒಂದು ಹಣದ ಕೊರತೆ ಇತ್ತು, ಎರಡನೇದು ಟೆಕ್ನಾಲಜಿಯ ಕೊರತೆ ಇತ್ತು. ಆದರೆ ಭಾರತದ ಜನರು ಬಯಸುತ್ತಿದ್ದಾರೆ, ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ತಮ್ಮದೇ ಆದ ಒಂದು ಸ್ವಂತ ಫೈಟರ್ ಜೆಟ್ ಇಂಜಿನ್ ಬೇಕು ಅಂತ ಬಯಸುತ್ತಿದ್ದಾರೆ. ಅದಕ್ಕೆ ಈ ಫಂಡ್ ಕಾವೇರಿ ಇಂಜಿನ್ ಟ್ರೆಂಡ್ ಆಗುತ್ತಿದೆ. ಭಾರತ ಅಭಿವೃದ್ಧಿಯಾಗುತ್ತಿದೆ ಅಂದರೆ ಕೆಲವರಿಗೆ ಅದನ್ನು ಊಹಿಸಲು ಕೂಡ ಸಾಧ್ಯವಾಗಲ್ಲ. ಆಗ ಈ ಇಂಜಿನ್ ಹೆಸರಲ್ಲಿ ಭಾರತಕ್ಕೆ ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡುತ್ತಾರೆ. ಭವಿಷ್ಯದಲ್ಲಿ ಭಾರತ ಇನ್ನಷ್ಟು ಬಲಿಷ್ಠವಾಗಬೇಕಾದರೆ ನಮ್ಮ ಬಳಿಯೂ ಸ್ವಂತ ಒಂದು ಇಂಜಿನ್ ಕೂಡ ಅಗತ್ಯವಿದೆ.